Clear? Okay. Now the next condition is that since the harmonic conjugate is not a single valued function, ನೋಡಿ ಈ v ಅನ್ನೋದೇ harmonic conjugate of u ಅಂತ ಕಾಲ್ ಮಾಡ್ತಿದ್ದೀನಿ, and since the harmonic conjugate that is nothing but your v factors ಅದೇನಾಗ್ತಿದೆ ಅಂತೆ, since the harmonic conjugate is not a single valued function, hence the imaginary part of the equation 2 cannot be written in terms of dv. ಈ ಡಿ ವಿ ಫಾರ್ಮ್ಯಾಟ್ ಅಲ್ಲಿ ಬರೆಯೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಏನಕ್ಕೆ ಅಂದ್ರೆ ದಟ್ ಹಾರ್ಮೋನಿಕ್ ಕಾಂಜುಗೇಟ್ ಇಸ್ ನಾಟ್ ಎ ಸಿಂಗಲ್ ವ್ಯಾಲ್ಯೂಡ್ ಫಂಕ್ಷನ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಸಿಂಗಲ್ ವ್ಯಾಲ್ಯೂಡ್ ಫಂಕ್ಷನ್? ಯು ಆಲ್ರೆಡಿ ನೋನ್ ಅಬೌಟ್ ಕಾಂಪ್ಲೆಕ್ಸ್ ವ್ಯಾಲ್ಯೂಡ್ ಫಂಕ್ಷನ್ ಆಫ್ ಎ ಕಾಂಪ್ಲೆಕ್ಸ್ ವೇರಿಯಬಲ್, ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಆಫ್ ಎ ರಿಯಲ್ ವೇರಿಯಬಲ್, ಎವ್ರಿಥಿಂಗ್. ಸೊ ನಾವು ಸಿ ಹಿಯರ್ what is the meaning of single valued function means it is a function that for each point in the domain has a unique value in the range. ಯಾವುದು ಪಾಯಿಂಟ್, ಈಚ್ ಪಾಯಿಂಟ್ ಇನ್ ದ ಡೊಮೈನ್, ಆ ಪಾಯಿಂಟ್ ಅಲ್ಲಿರೋ ಡೊಮೈನ್ ಅಲ್ಲಿರೋ ಪಾಯಿಂಟ್ ಹ್ಯಾಸ್ ಎ ಯುನಿಕ್ ವ್ಯಾಲ್ಯೂ ಇನ್ ದ ರೇಂಜ್. ಯುನಿಕ್ ವ್ಯಾಲ್ಯೂ ಇರಬೇಕಂತೆ ರೇಂಜ್ ಅಲ್ಲಿ. ದೇರ್ಫೋರ್ ಇಟ್ ಈಸ್ 1 to 1 and then many to 1. ಇನ್ ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿ ನೀವೇನಂತ ಕಾಲ್ ಮಾಡಬಹುದು? ಎ ಸಿಂಗಲ್ ವ್ಯಾಲ್ಯೂಡ್ ಕಾಂಪ್ಲೆಕ್ಸ್ ಫಂಕ್ಷನ್ ಆಫ್ ಅ ಕಾಂಪ್ಲೆಕ್ಸ್ ವೇರಿಯಬಲ್ is of course a complex function that has same value at every point. ಅದು ಎಲ್ಲಾ ಪಾಯಿಂಟ್ ಅಲ್ಲೂ ಏನಾಗ್ತಿರುತ್ತಂತೆ, ವ್ಯಾಲ್ಯೂ ಸೇಮ್ ಬರ್ತಾ ಇರಬೇಕು ಅಂತ ಹೇಳ್ತಿದ್ದಾರೆ. ಕ್ಲಿಯರ್? ದಿಸ್ ಇಸ್ ದ ಮೀನಿಂಗ್ ಆಫ್ ಸಿಂಗಲ್ ವ್ಯಾಲ್ಯೂಡ್ ಫಂಕ್ಷನ್. ಬಟ್ ನಿಮಗೆ ಇಮ್ಯಾಜಿನರಿ ಪಾರ್ಟ್ ಅಲ್ಲಿ ಏನಾಗ್ತಿದೆ ಅಂತ ಹೇಳ್ತಿದ್ದಾರೆ ಅವರು, ವಿಚ್ ಇಸ್ ನಾಟ್ ಎಟ್ ಆಲ್ ಎ ಸಿಂಗಲ್ ವ್ಯಾಲ್ಯೂಡ್ ಫಂಕ್ಷನ್ ಮೀನ್ಸ್ ಅಲ್ಲಿಗೆ ಏನಾಗ್ತಿದೆ, ನಿಮಗೆ ಎವ್ರಿ ಪಾಯಿಂಟಿಗೆ ಸೇಮ್ ವ್ಯಾಲ್ಯೂ ಸಿಗ್ತಾ ಇಲ್ಲ ಅಂತೆ. ಸೊ ದಟ್ ಅದನ್ನ ನೀವು ಟೋಟಲ್ ಡಿರೈವೇಟಿವ್ ಆಗಿ ಕನ್ಸಿಡರೇಷನ್ ತಗೊಳಕ್ ಆಗಲ್ಲ ಅಂತ ಹೇಳಿ ಕನ್ಸಿಡರೇಷನ್ ತಗೊಂತಾ ಇದ್ದಾರೆ. ಇಮ್ಯಾಜಿನರಿ ಪಾರ್ಟ್ ಮಾತ್ರ, ನಾನು ರಿಯಲ್ ಪಾರ್ಟು ಆಗುತ್ತೆ ಅಂತಾನೆ ಹೇಳ್ತಿದ್ದೀವಿ. ಕ್ಲಿಯರ್? ಸೊ ದಟ್ ಅಕಾರ್ಡಿಂಗ್ ಟು ದಿಸ್ ಕೇಸ್, ನೆಕ್ಸ್ಟ್ hence the imaginary part of equation 2 can be written as, okay, imaginary part of equation 2 ಅಂದ್ರೆ dv ಅಂತ ರಿಪ್ಲೇಸ್ ಮಾಡಿದ್ರಿ, ಅದನ್ನ ಯಾವ ತರ ಟ್ರೀಟ್ ಮಾಡ್ತಾ ಇದ್ದೀನಿ ನಾನು, ಸ್ಟಾರ್ du ಇಂದ ರೆಪ್ರೆಸೆಂಟೇಷನ್ ತಗೊಂತಿದ್ದೀನಿ. ಓಕೆ, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಸ್ಟಾರ್ du? ದಟ್ ಈಸ್ ವೇರ್ ಸ್ಟಾರ್ du denotes the differential of harmonic conjugate of u. Clear? U, capital U ಮತ್ತೆ capital V ಇದೆ, and then here star du denotes the differential of harmonic conjugate of u. So that ಈ uv ಕನ್ಸಿಡರೇಷನ್ ತಗೊಂತಿದ್ದೀರಾ ಅಂತಂದ್ರೆ ಯು ಅನ್ನೋದು ಹಾರ್ಮೋನಿಕ್ ಫಂಕ್ಷನ್ ಆಯ್ತು, ವಿ ಕ್ಯಾಪಿಟಲ್ ವಿ ಅನ್ನೋದು ಹಾರ್ಮೋನಿಕ್ ಕಾಂಜುಗೇಟ್ ಆಗ್ತಿದೆ. ಬಟ್ ಹಿಯರ್ ಡಿ ವಿ ನೀನು ಟೋಟಲ್ ಡಿರೈವೇಟಿವ್ ಆಗಿ ಕನ್ಸಿಡರೇಷನ್ ತಗೊಳಕ್ಕಾಗಲ್ಲ, ಬಿಕಾಸ್ ಇಟ್ ಇಸ್ ನಾಟ್ ಅಟ್ ಆಲ್ ಎ ಸಿಂಗಲ್ ವ್ಯಾಲ್ಯೂಡ್ ಫಂಕ್ಷನ್. ಸೊ ಲೆಟ್ ಮಿ ಕನ್ಸಿಡರ್ ದಟ್ ವ್ಯಾಲ್ಯೂ ಬೈ ಸ್ಟಾರ್ ಡಿ ಯು. ಹಿಯರ್ ಸ್ಟಾರ್ ಡಿ ಯು ಡಿನೋಟ್ಸ್ ದ ಡಿಫರೆನ್ಷಿಯಲ್ ಆಫ್ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಯು, ಇಸಂಟ್ ಇಟ್? ಇಲ್ಲಿ ಹಾರ್ಮೋನಿಕ್ ಫಂಕ್ಷನ್ ಯು ಆಗಿದೆ, ಹಾರ್ಮೋನಿಕ್ ಕಾಂಜುಗೇಟ್ ಅಂದ್ರೆ ಆಫ್ ಕೋರ್ಸ್ ವಿ ಇದೆ. ನಾನೇನ್ ಚೂಸ್ ಮಾಡ್ತೀನಿ, ಇನ್ ಟರ್ಮ್ಸ್ ಆಫ್ ಡಿ ವಿ ಯು ವಿಲ್ ಕಾಲ್ ದಟ್ ಫಂಕ್ಷನ್ ಬೈ ಸ್ಟಾರ್ ಡಿ ಯು. ದೇರ್ ಫೋರ್ ಇಮ್ಯಾಜಿನರಿ ಪಾರ್ಟ್ ಈಕ್ವೇಶನ್ 2 ಅಲ್ಲಿ ಏನಿದೆ ಅದಷ್ಟು ನಾನು ಸ್ಟಾರ್ ಡಿ ಯುಗೆ ಈಕ್ವೇಶನ್ ಆಗಿ ಕನ್ಸಿಡರೇಷನ್ ತಗೊಂತಿದ್ದೀನಿ. ಸೊ ದಟ್ ದಸ್ ಈಕ್ವೇಶನ್ 2 ಕ್ಯಾನ್ ಬಿ ರಿಟರ್ನ್ ಆಸ್, ಈಕ್ವೇಶನ್ 2 ಇರೋದನ್ನ ಯಾವ ತರ ಫಾರ್ಮೆಟ್ ಅಲ್ಲಿ ಬರೀತೀರಾ, ದಟ್ ಈಸ್ ಎಫ್ ಆಫ್ ಝೆಡ್ ಇಂಟು ಡಿ ಝೆಡ್ ವಿಚ್ ಇಸ್ ಈಕ್ವಲ್ ಟು, ಐ ವಿಲ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಹೋಲ್ ಫಂಕ್ಷನ್ ಬೈ ಡಿ ಯು ಪ್ಲಸ್ ಐ ಇಂಟು ಇನ್ ಟರ್ಮ್ಸ್ ಆಫ್ ಡಿ ವಿ ಜಸ್ಟ್ ರೀಪ್ಲೇಸ್ ದ ಫ್ಯಾಕ್ಟರ್ ಬೈ ಸ್ಟಾರ್ ಡಿ ಯು. ಕ್ಲಿಯರ್? ಡಿ ಯು ಪ್ಲಸ್ ಡಿಫರೆನ್ಷಿಯಲ್ ಆಫ್ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಯು ಈಸ್ ನಥಿಂಗ್ ಬಟ್ ದಿಸ್ ಫ್ಯಾಕ್ಟರ್. ಕ್ಲಿಯರ್? ನೌ ನಿಮಗೆ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಓದಿರೋದಷ್ಟು 2 ಈಕ್ವೇಶನ್ಸ್ ಆಗಿ ಕನ್ಸಿಡರೇಷನ್ ತಗೊಂತಿದ್ದೀನಿ. ಏನ್ ಈಕ್ವೇಶನ್ ಹೇಳ್ತಿದ್ದಾರೆ ಇಲ್ಲಿ, ವಿ ನೋ ದಟ್ ಇಫ್ ಎಫ್ ಆಫ್ ಝೆಡ್ ಈಸ್ ಅನಾಲಿಟಿಕ್ ಇನ್ ಎ ರೀಜನ್ ಒಮೆಗಾ, ಎಫ್ ಆಫ್ ಝೆಡ್ ಅನ್ನೋದು ಒಂದು ಅನಾಲಿಟಿಕ್ ಫಂಕ್ಷನ್ ಆಗ್ತಿದೆ ಇನ್ ಎ ರೀಜನ್ ಒಮೆಗಾ ಆಗಿತ್ತು ಅಂದ್ರೆ, ದೆನ್ ಯು ಆಲ್ರೆಡಿ ನೋನ್ ದಟ್ integral over the gamma f of z dz which is equal to 0, where gamma is any cycle which is homologous to 0 in omega. This is one theorem. You already proved this one. Clear? And the similar case, if p dx plus q into dy is locally exact in omega, ಇದು ಸಹ ನಾನು ನೋಟ್ ಅಲ್ಲಿ ಕೊಟ್ಟಿದ್ದೀನಿ. if p dx plus q dy is locally exact in the region omega, then the integral over gamma p dx plus q dy must be equal to what? 0 for every cycle, that is this cycle ಇದೆ ಅಲ್ಲ, for every cycle gamma which is homologous to 0 in the region omega. Clear? By choosing these two equations, you can conclude that integral over gamma f of z dz obviously, which is equated to what? 0. So that, and also by this theorem, you can conclude that in the view of these two statements from equation number 3, from this equation you can conclude that is, since the LHS becomes 0, you can compare the factors of this one, RHS. Therefore, on comparing those factors, you can conclude that
ಇಮ್ಯಾಜಿನರಿ ಪಾರ್ಟ್ ಅನ್ನು ಏನು ಚೂಸ್ ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ಇಂಟಗ್ರಲ್ ಓವರ್ ಗಾಮಾ ಸ್ಟಾರ್ ಡಿ ಯು ಈಕ್ವಲ್ ಟು ವಾಟ್ 0 ಬಿಕಾಸ್ ಎಲ್ ಎಚ್ ಎಸ್ ಅಲ್ಲಿ ಇಮ್ಯಾಜಿನರಿ ಆಸ್ ವೆಲ್ ಆಸ್ ರಿಯಲ್ ಪಾರ್ಟ್ ಎರಡೂ 0 ಇದೆ ಸೊ ದಟ್ ಯು ಕ್ಯಾನ್ ಕನ್ಕ್ಲೂಡ್ ದಟ್ ಇಂಟಗ್ರಲ್ ಓವರ್ ಗಾಮಾ ಸ್ಟಾರ್ ಡಿ ಯು ವಿಚ್ ಇಸ್ ಈಕ್ವಲ್ ಟು 0. Now call that as equation number 4. Next go for next step, that is as a generalization of equation number 4. ಇದನ್ನೇ ನಾನು generalized method ಅಲ್ಲಿ choose ಮಾಡ್ತಿದ್ದೀನಿ. As a generalization of this equation number 4, if u1 and u2 are harmonic functions in a region omega. ಇಲ್ಲಿ ಆಲ್ರೆಡಿ ಒಮೆಗಾ ಅನ್ನೋ ರೀಜನ್ ಚೂಸ್ ಮಾಡ್ತಿದ್ದೀರಾ ಅಂದ್ರೆ ಅಲ್ಲಿ ಒಂದೇ ಒಂದು ಫಂಕ್ಷನ್ ಇತ್ತು ಯು ಅದನ್ನ ನಾನು ಜನರಲೈಸ್ ಮಾಡ್ಕೊಂಡ್ಬಿಟ್ಟು u1 ಅಂಡ್ ದೆನ್ u2 ಆಗಿ ಕನ್ಸಿಡರೇಷನ್ ತಗೊಂತಾ ಇದ್ದೀನಿ ಇನ್ ದ ರೀಜನ್ ಒಮೆಗಾ. ಸೊ ದಟ್ ವಾಟ್ ಹ್ಯಾಪನ್ಸ್ ನೌ as a generalization of this equation 4, if u1 and u2 are harmonic function in a region omega, we claim that ಏನಂತ ಕ್ಲೈಮ್ ತಗೊಂತಿದ್ದೀವಿ ದಟ್ ಈಸ್ ಯು ಹ್ಯಾವ್ ಟು ಕ್ಲೈಮ್ ದಿಸ್ ಈಕ್ವೇಶನ್ ದಟ್ ಈಸ್ ದಿಸ್ ಇಸ್ ವಾಟ್ you have to prove this equation, that is integral over gamma u1 into star du2 minus integral over gamma u2 star du1 which is equal to what 0. Call that as equation number 5. Next you have to prove, finally you have to prove this equation number 5, that is to prove equation 5 it is sufficiently prove it for ಗಾಮಾ ಕ್ಯಾನ್ ಬಿ ಟ್ರೀಟೆಡ್. ಅದು ಯಾವ ಸೈಕಲ್ ಆಗಿ ಚೂಸ್ ಮಾಡ್ತಾ ಇದ್ದೀನಿ ನಾನು ಒಂದು ರೆಕ್ಟಾಂಗ್ಯುಲರ್ ರೀಜನ್ ಆಗಿ ಚೂಸ್ ಮಾಡ್ತಾ ಇದ್ದೀನಿ ದಟ್ ಈಸ್ ಗಾಮಾ ವಿಚ್ ಇಸ್ ಈಕ್ವಲ್ ಟು ಡೆಲ್ ಆರ್ ವೇರ್ ಆರ್ ಇಸ್ ಎ ರೆಕ್ಟಾಂಗಲ್ ಕಂಟೈನ್ಡ್ ಇನ್ ಒಮೆಗಾ. ಅಲ್ಲಿ ಸೈಕಲ್ ನಿಮಗೆ ಯಾವುದು ಗಾಮಾ ಇಂದ ರೆಪ್ರೆಸೆಂಟ್ ಮಾಡ್ತಿದ್ರಿ ಆ ಗಾಮಾನೇ ನಾನು ಏನು ಚೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ರೆಕ್ಟಾಂಗ್ಯುಲರ್ ಸೈಕಲ್ ಆಗಿ ಕನ್ಸಿಡರೇಷನ್ ತಗೊಂತಿದ್ದೀನಿ ವೇರ್ ಆರ್ ಇಸ್ ಎ ರೆಕ್ಟಾಂಗಲ್ ಕಂಟೈನ್ಡ್ ಇನ್ ದ ರೀಜನ್ ಒಮೆಗಾ. ಕ್ಲಿಯರ್? Next consider here in R means a rectangle na consideration ತಗೊಳ್ಳಿ. In R the function u1 and u2 have a single valued harmonic conjugate differentials v1 and v2. ನಮಗೆ ಅಲ್ಲಿ ಏನಾಗ್ತಿತ್ತು dv2 ಚೂಸ್ ಮಾಡಕ್ ಆಗ್ತಿರ್ಲಿಲ್ಲ ಸೊ ದಟ್ ನಾನು ಅಂದ್ ಏನ್ ಮಾಡ್ತಿದ್ದೇನೆ ಗಾಮಾನ ಕನ್ಸಿಡರೇಷನ್ ತಗೊಂತಿರೋದು ರೆಕ್ಟಾಂಗಲ್ ಅಲ್ಲಿ ಚೂಸ್ ಮಾಡ್ತಾ ಇದ್ದೀನಿ ಸೊ ದಟ್ ದ ಫಂಕ್ಷನ್ u1 ಅಂಡ್ u2 ಹ್ಯಾವ್ ಎ ಸಿಂಗಲ್ ವ್ಯಾಲ್ಯೂಡ್ ಹಾರ್ಮೋನಿಕ್ ಕಾಂಜುಗೇಟ್ ಡಿಫರೆನ್ಷಿಯಲ್ಸ್. ಅಲ್ಲಿ ಏನ್ ಸಿಗ್ತಿದೆ ಅಂತ ಸಿಂಗಲ್ ವ್ಯಾಲ್ಯೂಡ್ ಹಾರ್ಮೋನಿಕ್ ಕಾಂಜುಗೇಟ್ ಡಿಫರೆನ್ಷಿಯಲ್ ಸಿಗ್ತಿದೆ ಅದನ್ನ ಕಾಲ್ ಮಾಡ್ತಿರೋದು v1 ಅಂಡ್ v2 ಇಂದ ಕಾಲ್ ಮಾಡ್ತಾ ಇದ್ದೀನಿ. ದಸ್ ಏನಾಗುತ್ತೆ u1 ಸ್ಟಾರ್ du2 ನಿಮಗೆ ಅದೇ ಪ್ರೂವ್ ಮಾಡ್ತಿರೋದ್ರಿಂದ ನಾನು LHS ಚೂಸ್ ಮಾಡ್ತಾ ಇದ್ದೀನಿ ಸೊ ದಟ್ u1 ಸ್ಟಾರ್ du2 ಮೈನಸ್ u2 ಸ್ಟಾರ್ du1 ಕ್ಯಾನ್ ಬಿ ರಿಪ್ಲೇಸ್ಡ್ ಬೈ ವಾಟ್ ಅಲ್ಲಿ ಸ್ಟಾರ್ du1 ಇನ್ ಟರ್ಮ್ಸ್ ಆಫ್ ನೋಡಿ ಈ ಸ್ಟಾರ್ du2 ಇಂದ ರೆಪ್ರೆಸೆಂಟೇಷನ್ ತಗೊಂಡಿದ್ರಿ ಸಿನ್ಸ್ ಅದು ಸಿಂಗಲ್ ವ್ಯಾಲ್ಯೂಡ್ ಫಂಕ್ಷನ್ ಆಗಿರ್ಲಿಲ್ಲ ಅಂತ. ಇವಾಗ ಏನ್ ಕಂಪೇರ್ ಮಾಡ್ತಿದೀವಿ ಅಕಾರ್ಡಿಂಗ್ ಟು ದ ರೆಕ್ಟಾಂಗಲ್ ರೀಜನ್ ಚೂಸ್ ಮಾಡ್ತಿರೋದ್ರಿಂದ ಸಿಂಗಲ್ ವ್ಯಾಲ್ಯೂಡ್ ಹಾರ್ಮೋನಿಕ್ ಕಾಂಜುಗೇಟ್ ಡಿಫರೆನ್ಷಿಯಲ್ ಎಕ್ಸಿಸ್ಟ್ ಆಗ್ತಿದೆ ಅಂತ ಚೂಸ್ ಮಾಡ್ಬಿಟ್ಟು ಇದನ್ನ ಏನರಿಂದ ಈಕ್ವೇಟ್ ಮಾಡಬಹುದು ದಟ್ ಈಸ್ u1 ಇಂಟು dv2 ಮೈನಸ್ u2 ಇಂಟು dv1 ಮೈನಸ್ v1 ಇಂಟು du2 ಪ್ಲಸ್ v1 ಇಂಟು du2 ಈ ರೀತಿ ಕಂಪೇರ್ ಮಾಡ್ಕೊಂಡು ಬರ್ಕೊಬಹುದು ಇದನ್ನು. ಓಕೆ, ಆಫ್ಟರ್ ಸಿಂಪ್ಲಿಫೈಯಿಂಗ್ ದೀಸ್ ಫ್ಯಾಕ್ಟರ್ ಯು ಕ್ಯಾನ್ ಕನ್ಕ್ಲೂಡ್ ದಟ್ u1 into dv2 plus v1 into du2. You can conclude these two factors by differentiation of u2 into v1. Okay, idishtonu consideration ತಗೊಂಡ್ರೆ ಇದೇ ಸಿಕ್ಕಿರುತ್ತೆ ನಿಮಗೆ ಟೋಟಲ್ ಡಿರೈವೇಟಿವ್ ಆಗಿ. Therefore now conclude all the factors, that is here d of that is differential factor of u2 into v1 is an exact differentials and okay ಅದೇನಾಗ್ತಿದೆ exact differential ಆಗ್ತಿದೆ and also they are saying this u1 into dv2 plus v1 into du2 is nothing but an imaginary part of this equation. ಓಕೆ, ಈ ಕಂಡೀಷನ್ಗೆ ನಿಮಗೆ ಇಮ್ಯಾಜಿನರಿ ಪಾರ್ಟ್ ಆಗಿ ಆಕ್ಟ್ ಆಗ್ತಿದೆ ಈ ಕಂಡೀಷನ್. ಓಕೆ, ಸೊ ದಟ್ ಇದು ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಆಯಿತು ಅಂಡ್ ದೆನ್ ಇಮ್ಯಾಜಿನರಿ ಪಾರ್ಟ್ ಏನಾಗ್ತಿದೆ ಇದಾಗ್ತಿದೆ. ಸೊ ದಟ್ u1 ಪ್ಲಸ್ ಐ ಇಂಟು v1 du2 ಪ್ಲಸ್ ಐ ಇಂಟು dv2. ಕ್ಲಿಯರ್? I will denote the above differential by capital F1 into F2. Therefore, clearly F1 and F2 are analytic in a rectangle R. Of course, ಅದೇನಾಗ್ತಿರುತ್ತೆ ನಿಮಗೆ ಅನಾಲಿಟಿಕ್ ಆಗಿ ಆಕ್ಟ್ ಆಗ್ತಿರುತ್ತೆ ಇನ್ ದ ರೀಜನ್ ದಟ್ ಈಸ್ ರೆಕ್ಟಾಂಗ್ಯುಲರ್ ರೀಜನ್ ಆರ್. ಸೊ ದಟ್ ಯು ಕ್ಯಾನ್ ಕನ್ಕ್ಲೂಡ್ ದಟ್ ಹೆನ್ಸ್ ಬೈ ಕೌಶಿಸ್ ಥಿಯರಮ್ ಅದು ಅನಾಲಿಟಿಕ್ ಆಗ್ತಿದೆ ಅಂತಂದ್ರೆ ಎನಿ ಫಂಕ್ಷನ್ ವಿಚ್ ಇಸ್ ಅನಾಲಿಟಿಕ್ ವಿತ್ ಓವರ್ ಅ ಸೈಕಲ್ ದಟ್ ಈಸ್ ಡೆಲ್ ಆರ್. ಎಲ್ಲ ಓದಿದ್ದೀರಾ ಇದನ್ನ. ಸೊ ಇಂಟೆಗ್ರಲ್ ಓವರ್ ಡೆಲ್ ಆರ್ F1 into F2 ಆಫ್ z ಇಂಟು dz ವಿಚ್ ಇಸ್ ಈಕ್ವಲ್ ಟು ವಾಟ್ 0. ಸೊ ಇದು ಕನ್ಸಿಡರೇಷನ್ ತಗೊಂಡು 0 ಆಗ್ತಿದೆ ಅಂತಂದ್ರೆ ಆಟೋಮೆಟಿಕಲಿ ಏನ್ ಚೂಸ್ ಮಾಡಬಹುದು ನೀವು ಇನ್ ಜನರಲ್ ಈಕ್ವೇಶನ್ 5 ಹೋಲ್ಡ್ಸ್ ಟ್ರೂ ಫಾರ್ ಆಲ್ ಸೈಕಲ್ಸ್ ಗಾಮಾ ವಿಚ್ ಇಸ್ ಹೋಮೋಲಾಗಸ್ ಟು 0 ಇನ್ ಒಮೆಗಾ. ಆ ಗಾಮಾಗೆ ನಾನು ರೆಕ್ಟಾಂಗಲ್ ಆರ್ ಇಂದ ರೆಪ್ರೆಸೆಂಟೇಷನ್ ತಗೊಂಡು ಪ್ರೂವ್ ಮಾಡಿದ್ದೀನಿ. ಸಿಮಿಲರ್ಲಿ ಏನ್ ಮಾಡಬಹುದು ಇನ್ ಜನರಲ್ ವೇ ಈಕ್ವೇಶನ್ 5 ಹೋಲ್ಡ್ಸ್ ಟ್ರೂ ಫಾರ್ ಆಲ್ ದ ಸೈಕಲ್ ಗಾಮಾ ವಿಚ್ ಇಸ್ ಹೋಮೋಲಾಗಸ್ ಟು 0 ಇನ್ ದ ರೀಜನ್ ಒಮೆಗಾ ಇನ್ಸ್ ದ ಪ್ರೂಫ್.
ಸೊ ದಟ್ ಈ ಈಕ್ವೇಶನ್ ಹೋಲ್ಡ್ಸ್ ಟ್ರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ದಟ್ ಈಸ್ ಈಕ್ವೇಶನ್ ನಂಬರ್ 5. ಓಕೆ, ಇನ್ ದ ನೆಕ್ಸ್ಟ್ ಕ್ಲಾಸ್ let us consider about mean value property. Thank you.